ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ, ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 2. ಅದರಲ್ಲಿ ಮೊದಲನೇ ಭಾಗ 1ರಿಂದ 24 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಆಕ್ಟ್ಸ್ ಚಾಪ್ಟರ್ 2 ವರ್ಸಸ್ 1 to 24. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 1ರಿಂದ 24 ವಚನಗಳಲ್ಲಿ ಆತ್ಮಿಕ ಜೀವನದ 13 ರಹಸ್ಯಗಳು, 13 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಲ್ ಲೈಫ್. ನಾನು ಆತ್ಮಿಕವಾಗಿ ಬೆಳಿಬೇಕು, ಆತ್ಮಿಕ ಜೀವನ ನಾನು ಹೊಂದಬೇಕು, ಆತ್ಮಿಕ ಜೀವನದಲ್ಲಿ ಸಾಗಬೇಕು, ಆತ್ಮಿಕ ಜೀವನ ಪ್ರಾರಂಭಿಸಬೇಕು ಎಂಬುದಾಗಿ ಬಯಸುವುದಾದರೆ 13 ರಹಸ್ಯಗಳು, 13 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಲ್ ಲೈಫ್, ಆತ್ಮಿಕ ಜೀವನದ 13 ರಹಸ್ಯಗಳಲ್ಲಿ ಮೊದಲನೇ ವಚನ. ಅಪೊಸ್ತಲ ಕೃತ್ಯ ನಾವು ನೋಡುವಾಗ ಎಲ್ಲರೂ ಒಂದೇ ಸ್ಥಳದಲ್ಲಿ 120 ಜನರು ಸೇರಿದ್ದಂಥ ವೇಳೆಯಲ್ಲಿ 2ನೇ ವಚನ ಏನಾಗ್ತದೆ ಅಂತ ನೋಡೋಣ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 2ನೇ ವಚನದಲ್ಲಿ ಬೀಸುತ್ತಿರುವ ಬಿರುಗಾಳಿಯ ರಭಸದ ಶಬ್ದವು ಪಕ್ಕನೆ ಪರಲೋಕದಿಂದ ಬಂದು ಅವರ ಮೇಲೆ ಅವರು ಕುಳಿತುಕೊಂಡಿದ್ದ ಮನೆಯೆಲ್ಲ ತುಂಬಿಕೊಂಡಿತ್ತು ಅಂತ ನಾವು ನೋಡ್ತೇವೆ ರೀ. ಹಾಗಾದರೆ ಅವರ ಮೇಲೆಲ್ಲ ಈ ಒಂದು ಏನಂತ ಹೇಳ್ಬೋದು, ರಭಸವಾದ ಬಿರುಗಾಳಿ ಬೀಸುತ್ತಾ ಇರುವಂತೆ ಇರುವ ಶಬ್ದವು ಪಕ್ಕನೆ ಪರಲೋಕದಿಂದ ಬಂದು. ಹಾಗಾದರೆ ಈ ರೀತಿಯಾಗಿ ಹೇಳೋಣ್ರಿ, ಆತ್ಮಿಕ ಜೀವನದ ಮೊದಲನೇ ರಹಸ್ಯ ಏನಂತ ಹೇಳಿದರೆ ಪರಲೋಕದ ಮೊದಲ ಹೆಜ್ಜೆ, ಇನಿಷಿಯೇಟಿವ್ ಆಫ್ ಹೆವೆನ್. ಹೌದು, ನಮ್ಮ ಆತ್ಮಿಕ ಜೀವನವನ್ನು ನಾವು ಪ್ರಾರಂಭ ಮಾಡಬೇಕಾದ್ರೆ, ಅದನ್ನು ಮುಂದೆ ನಡೆಸಿಕೊಂಡು ಹೋಗಬೇಕಾದ್ರೆ, ಅದನ್ನು ಕೊನೆಗಾಣಿಸಬೇಕಾದ್ರೆ ಪರಲೋಕ ಮೊದಲ ಹೆಜ್ಜೆ ಇಡಬೇಕು. ದ ಹೆವೆನ್ ಹ್ಯಾಸ್ ಟು ಟೇಕ್ ದಿ ಇನಿಷಿಯೇಟಿವ್. ಅಂದರೆ ಅರ್ಥ, ಅದು ದೇವರಿಂದ ಬರಬೇಕು. ಆತ್ಮಿಕ ಜೀವನ ಏನಿದ್ರೆ ದೇವರ ಮೆಚ್ಚುಗೆ ಅಂತ ಹೇಳನ್ರಿ. ಸರಿ, ಎರಡನೇದಾಗಿ 3ನೇ ವಚನ, ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 3ನೇ ವಚನ. ಅಗ್ನಿಜ್ವಾಲೆಗಳು ಬೆಂಕಿಯ ನಾಲಿಗೆಗಳಂತೆ ವಿಂಗಡವಾಗಿ ಬಂತಂತ ಹೇಳ್ಬಿಟ್ಟು. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 1ರಿಂದ 24 ವಚನಗಳನ್ನು ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ ನಾವು ನೋಡುವಂಥ ಒಂದು ವಿಷಯ ಏನಂತ ಹೇಳಿದರೆ, ಆತ್ಮಿಕ ಜೀವನದ 13 ರಹಸ್ಯಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಅದರಲ್ಲಿ ಮೊದಲನೇದಾಯಿತು. ಎರಡನೇದಾಗಿ ನಾವು ನೋಡುವಾಗ ಫೈರ್ ಆಫ್ ಗಾಡ್, ಅದೇನೆಂದರೆ ದೇವರ ಬೆಂಕಿ, ದೇವರ ಜ್ವಾಲೆ. ದೇವರ ಜ್ವಾಲೆ ಅಥವಾ ಯಹಲೋಕದಲ್ಲಿ ಸಾಮಾನ್ಯವಾಗಿ ಅಗ್ನಿ ಅಥವಾ ಬೆಂಕಿ ಅಥವಾ ಜ್ವಾಲೆ ಮಾಡುವಂಥದ್ದೇನು, ಅದು ಎಲ್ಲವೂ ತನಗೆ ಸಿಕ್ಕಿದ್ದೆಲ್ಲವನ್ನು ಅದು ಸುಟ್ಟು ಇಲ್ಲದಂತೆ ಮಾಡಿಬಿಡ್ತದೆ. ಇದ್ದರೂ ಕೂಡ ಅದರ ಒರಿಜಿನಲ್, ಅದರ ಮೊದಲಿದ್ದಂಥ ಒಂದು ರೂಪವು ಇಲ್ಲದಂಥ ರೀತಿಯಲ್ಲಿ ಅದು ಬದಲಾಯಿಸಿಬಿಡ್ತದೆ. OM ಎಂಬ ಸಂಸ್ಥೆಯಲ್ಲಿ ನಾನು ಸುಮಾರು 12 ವರ್ಷಗಳು ಸೇವೆ ಮಾಡ್ತಿದ್ದಾಗ ಬಾಂಬೆಯಲ್ಲಿ ಈ ಬೆಂಕಿ ನಮ್ಮ ಆಫೀಸ್ಗೆ ಬಾಂಬೆಯಲ್ಲಿ ಆಗಿ ಎಷ್ಟೋ ವಸ್ತುಗಳು, ನಾನು ಒಂದು ಸುಮಾರು ಚಿಕ್ಕ ಚಿಕ್ಕ ಬುಕ್ಲೆಟ್ಸ್ ಎಲ್ಲ ಬರೆದಿದ್ದೆ, ಅವೆಲ್ಲ ಕೂಡ ಬೆಂಕಿಗೆ ಪಾಲಾಯಿತು. ಅದೇ ರೀತಿಯಾಗಿ ಆತ್ಮಿಕ ಜೀವನದ 2ನೇ ರಹಸ್ಯ ಏನಂದರೆ ಬೆಂಕಿಯ ಪಾಲಾಗಬೇಕು ಅಥವಾ ಬೆಂಕಿಯ ಭಾಗವಾಗಬೇಕು, ಅಥವಾ ಬೆಂಕಿಯು ನಮ್ಮ ಮೇಲೆ ಇರಬೇಕು. ಎಂಥ ಬೆಂಕಿ? ದೈವಿಕ ಬೆಂಕಿ. ಎಂಥ ಬೆಂಕಿ? ದೇವರ ಬೆಂಕಿ. ಎಂಥ ಬೆಂಕಿ? ಆತ್ಮಿಕ ಬೆಂಕಿ. ಆ ಆತ್ಮಿಕ ಅಗ್ನಿ, ಆತ್ಮಿಕ ಜ್ವಾಲೆ, ಆತ್ಮಿಕ ಬೆಂಕಿಯ ಅನುಭವ ನಾವು ಹೊಂದುವಾಗ ಏನಾಗ್ತದೆ?
ನಾವು ಆತ್ಮಿಕರಾಗ್ತೇವೆ. ತನ್ನ ಅನುಭವವನ್ನು ಆಲ್ಡರ್ಶಾಟ್ನಲ್ಲಿ ಜಾನ್ ವೆಸ್ಲಿ ಐನವರು ತಿಳಿಸುವಾಗ ಹೇಳಿದಂಥ ಒಂದು ಮಾತು ನನಗೆ ವಿಚಿತ್ರವಾಗಿ, ಬೆಚ್ಚಗಾಗಿ, ಬಿಸಿಯಾಗಿ ಆದ ಅನುಭವ ಆಯಿತು ಅಂತ ಹೇಳ್ತಾರೆ. ಸ್ಟ್ರೇಂಜ್ಲಿ ವಾರ್ಮ್ ಎಕ್ಸ್ಪೀರಿಯನ್ಸ್. ಮೂರನೇದಾಗಿ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ ನಾವು ಅಧ್ಯಯನ ಮಾಡಿಕೊಳ್ತಿದ್ದೀವಿ. ಅದರಲ್ಲಿ 1ರಿಂದ 24 ವಚನಗಳನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಇರುವಾಗ ನಾವು ಆತ್ಮಿಕ ಜೀವನದ 13 ರಹಸ್ಯಗಳನ್ನು ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಮೊದಲನೇ ರಹಸ್ಯ ಪರಲೋಕದ ಮೊದಲ ಹೆಜ್ಜೆ, 2ನೇ ರಹಸ್ಯ ದೇವರ ಬೆಂಕಿ, 3ನೇ ರಹಸ್ಯ ಪವಿತ್ರಾತ್ಮ ಭರಿತರಾಗುವುದು, ಸ್ಪಿರಿಟ್ ಫಿಲ್ಡ್ ಎಕ್ಸ್ಪೀರಿಯನ್ಸ್. ಆತ್ಮಿಕ ಜೀವನದ 3ನೇ ರಹಸ್ಯ ಪವಿತ್ರಾತ್ಮ ಭರಿತರಾಗುವುದು. 4ನೇ ವಚನ 2ನೇ ಅಧ್ಯಾಯ ಅಪೊಸ್ತಲ ಕೃತ್ಯ 4ನೇ ವಚನದ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ. ಮೊಟ್ಟ ಮೊದಲನೇದಾಗಿ ಆದಂಥ ಒಂದು ಅನುಭವ ಇದು. ಹಳೆ ಒಡಂಬಡಿಕೆಯಲ್ಲಿ ತಂದೆ ದೇವರು, 4 ಸುವಾರ್ತೆಯಲ್ಲಿ ಮಗನಾದಂಥ ಯೇಸು ಕ್ರಿಸ್ತನು. ಈಗ ಅಪೊಸ್ತಲ ಕೃತ್ಯದಿಂದ ನಾವು ನೋಡುವಾಗ ಪವಿತ್ರಾತ್ಮ, ತ್ರೈಕತ್ವದ 3ನೇ ವ್ಯಕ್ತಿಯಾಗಿರುವ ಪವಿತ್ರಾತ್ಮನು, ಆತ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮನಿಂದ ದೇವರಿಂದ ಭರಿತರಾಗುವಂಥ ಅನುಭವ. ದೇವರಿಂದ ಪವಿತ್ರಾತ್ಮನಿಂದ ಭರಿತರಾದಾಗ ಏನು ಎಂದಿದ್ರು ಅಟ್ಲೀಸ್ಟ್ ಒಂದು ಮುಖ್ಯವಾದಂಥ ಅನುಭವ ನಮ್ಮದು ಪವಿತ್ರತೆಯ ಅನುಭವ. ಅದು ನನಗಾಗಬೇಕು, ಅದು ನನಗೆ ಆಗಿದೆ ಅಂತ ಹೇಳ್ಬಿಟ್ಟು ಸಂತೃಪ್ತನಾಗದೆ ಆಗುತ್ತಾ ಇರಬೇಕು. ಯಾವಾಗೋ ಒಂದು ದಿನ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ತಾರೀಖನ್ನು ನಾನು ಹೇಳ್ಬಿಟ್ಟು ತೃಪ್ತಿ ಪಡೋಕ್ಕಿಂತ ಇಂದು ನಾನು ಪವಿತ್ರ ಆತ್ಮ ಭರಿತನಾಗಿದ್ದೇನ, ಇಂದು ದೇವರಾತ್ಮನು ನನ್ನ ಮೇಲೆ ಇದ್ದಾನ, ಆವರಿಸಿದ್ದಾನ ಎಂಬ ರೀತಿಯಲ್ಲಿ ನಾನು ಜೀವಿಸ ಬಯಸ್ತೇನೆ. ಆದ ಕಾರಣ ಆತ್ಮಿಕ ಜೀವನದ 13 ರಹಸ್ಯಗಳಲ್ಲಿ 3 ರಹಸ್ಯಗಳನ್ನು ನಾವು ನೋಡಿಕೊಂಡಿದ್ವಿ. ಇನ್ನೂ 10 ರಹಸ್ಯಗಳಿದೆ, ಮುಂದೆ ನಾವು ನೋಡಬೇಕಾಗಿದೆ. ಅಪೊಸ್ತಲ ಕೃತ್ಯ 2 1ರಿಂದ 24. 4ನೇ ರಹಸ್ಯ ಏನಂತ ಹೇಳಿದರೆ, ಪವಿತ್ರಾತ್ಮ ಭರಿತರಾಗಿ 2ನೇ ಅಧ್ಯಾಯ ಅಪೊಸ್ತಲ ಕೃತ್ಯ 4ನೇ ವಚನದಲ್ಲಿ ಅವರೆಲ್ಲರೂ ಆತ್ಮನು ಕೊಟ್ಟ ಪ್ರೇರಣೆಯ ಪ್ರಕಾರವಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡಲು ಪ್ರಾರಂಭಿಸಿದರು. ಹಾಗಾದರೆ ಅವರು ಬೇರೆ ಭಾಷೆಗಳಲ್ಲಿ ಮಾತನಾಡುವಂಥದ್ದು ಪವಿತ್ರಾತ್ಮ ಅನುಭವದ ಒಂದು ಫಲವಾಗಿ ಇದಾಯಿತು. ಇನ್ನು ಕೆಲವು ಆಗಲಿಕ್ಕಿದೆ, ಅದನ್ನು ನಾವು 17-18 ವಚನಗಳಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಆದರೆ ಪವಿತ್ರಾತ್ಮ ಭರಿತನಾದ ವ್ಯಕ್ತಿ ಈ ವಾಕ್ಯ ಪ್ರಕಾರವಾಗಿ ಅಪೊಸ್ತಲ ಕೃತ್ಯ 2:4 ಪ್ರಕಾರವಾಗಿ ವಿವಿಧ ಭಾಷೆಗಳನ್ನು ಆಡುವಂಥದ್ದು. ಅದಕ್ಕೆ ಅನ್ಯ ಭಾಷೆ ಅಂತ ಹೇಳಬಹುದು, ವಾಣಿಗಳನ್ನು ಅಂತ ಕೂಡ ಹೇಳಬಹುದು. ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವುದಕ್ಕೆ ಅವರು ಪ್ರಾರಂಭಿಸಿದವರು. ಅವ್ರಿಗೆ ಮೊದಲು ಮಾತನಾಡ್ತಿದ್ದಿಲ್ಲ, ಆದರೆ ಈಗ ಮೊದಲನೇ ಬಾರಿಯಾಗಿ ಮಾತನಾಡ್ತಾ ಇದ್ದಾರೆ. ಅದು ಅಸಾಧಾರಣವಾದ ಅಪ್ರಕೃತಿಯವಾದ ಸೂಪರ್ ನ್ಯಾಚುರಲ್ ಸಂಸರ್ಗ. ಸರಿ, ಇದರ ಬಗ್ಗೆ ಇಂಥ ಒಂದು ಅನುಭವ ನಮಗಾದಾಗ ಆತ್ಮಿಕ ಜೀವನದ 4ನೇ ರಹಸ್ಯ ಇದಾಗಿರ್ತದೆ, ಅನ್ಯ ಭಾಷೆ ಅಥವಾ ಬೇರೆ ಭಾಷೆಗಳು ಅಥವಾ ವಾಣಿಯ ಅನುಭವ. 5ನೇದಾಗಿ ದೇವರ ಕೃತ್ಯಗಳನ್ನು ಸ್ತುತಿಸುವುದು ಅಥವಾ ದೇವರ ಕೃತ್ಯಗಳನ್ನು ತಿಳಿಸುವುದು ಅಥವಾ ದೇವರ ಕೃತ್ಯಗಳಿಗಾಗಿ ಸ್ತೋತ್ರ ಮಾಡುವುದು. ಇದು ಆತ್ಮಿಕ ಜೀವನದ 5ನೇ ರಹಸ್ಯ. 5th ಸೀಕ್ರೆಟ್, ಪ್ರೈಸಿಂಗ್ ಗಾಡ್ಸ್ ವರ್ಕ್ಸ್.
ದೇವರು ಬಹಳ ಕಾರ್ಯಗಳು ನಮಗೆ ಮಾಡಿದ್ದಾರೆ. ಆದ ಕಾರಣ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಕೀರ್ತನೆ 150ರಲ್ಲಿ ಕೂಡ ಇರುವಂಥ ಒಂದು ಮಾತು, ಯಾರು ಸ್ತೋತ್ರ ಮಾಡಬೇಕು, ಎಲ್ಲಿ ಸ್ತೋತ್ರ ಮಾಡಬೇಕು, ಏಕೆ ಸ್ತೋತ್ರ ಮಾಡಬೇಕು, ಆ ರೀತಿಯಾಗೆಲ್ಲ ಆ ಚಿಕ್ಕ ಒಂದು ಅಧ್ಯಾಯದಲ್ಲಿ ಇರುವಂಥದ್ದಾಗಿದೆ. ಉಸಿರಿರುವವರೆಲ್ಲರೂ ದೇವರು ಸ್ತೋತ್ರ ಮಾಡಬೇಕು. ಆದ ಕಾರಣ ನಾವು ಸ್ತೋತ್ರ ಮಾಡುವುದರಿಂದ ಆತ್ಮಿಕವಾಗಿ ಬೆಳೀತೇವೆ. ಇದು ರಹಸ್ಯ. ಗೊಣಗುಟ್ಟುವುದರಿಂದ ಆತ್ಮಿಕವಾಗಿ ಕುಂದುತ್ತೇವೆ. ಅದು ಕೂಡ ರಹಸ್ಯ. ಬೇರೆ ವಿಧವಾದ ರಹಸ್ಯ, ನಕಾರಾತ್ಮಕವಾದ ರಹಸ್ಯ, ವಿಷಾದಾತ್ಮಕವಾದ ರಹಸ್ಯ. ಗೊಣಗುಟ್ಟುವುದು. ಕೆಲವ್ರ ಬಗ್ಗೆ ಬೇಡ, ನಾನಂತೂ ಗೊಣಗುಟ್ಟಬಾರದು ಅಂತ ಹೇಳಿಬಿಟ್ಟು ಕೆಲವು ವರ್ಷಗಳ ಹಿಂದೆ ತೀರ್ಮಾನ ಮಾಡಿ ಆದಷ್ಟು ಮಟ್ಟಿಗೆ ಗೊಣಗುಟ್ಟದಂತೆ ಇರಲಿಕ್ಕೆ ಟ್ರೈ ಮಾಡಿದ್ದೇನೆ. ಕೆಲವು ಸಾರಿ ತಪ್ಪಿ ಹೋಗಿದೆ, ಕೆಲವು ಸಾರಿ ತಪ್ಪು ಮಾಡಿದ್ದೇನೆ, ಗೊಣಗುಟ್ಟಿದ್ದೇನೆ. ಆದರೂ ಕೂಡ ಗೊಣಗುಟ್ಟದೇ ಇರುವಂಥ ಆತ್ಮ ನಮಗಿದ್ರೆ ಆತ್ಮಿಕವಾಗಿ ಬೆಳೀತೇವೆ. ಅದು 5ನೇ ರಹಸ್ಯ. 6ನೇದಾಗಿ, ಎಲ್ಲರೂ ಸೇರಿಕೊಂಡು ಇದ್ದಾಗ 11 ಜನರ ಅಪೊಸ್ತಲರು, ಜನಸಮೂಹದವರು ಅಲ್ಲಿ ಹತ್ರ ಸುಮಾರು 3,000 ಜನರು ಸೇರಿಬಿಟ್ಟಿದ್ದಾರೆ. ಇವರೆಲ್ಲರೂ ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇರುವಂಥ ವೇಳೆಯಲ್ಲಿ 14ನೇ ವಚನ, ಅಪೊಸ್ಕೃತ್ಯ 2:14, 11 ಜನರೊಂದಿಗೆ ಪೇತ್ರನು ಎದ್ದು ನಿಂತುಕೊಂಡು ಜನಸಮೂಹವನ್ನು ಪ್ರಬೋಧಿಸಿ, ಯೆಹೂದ್ಯರೇ, ಯೆರೂಸಲೇಮಿನ ಸರ್ವ ನಿವಾಸಿಗಳೇ. ನೋಡ್ರಿ, ಒಬ್ಬ ಬೆಸ್ತನು, ಒಬ್ಬ ಸಣ್ಣ ಹುಡುಗಿ ಬಂದು, ನೀನು ಯೇಸುವಿನ ಜೊತೆಯಲ್ಲಿ ಇದ್ದ ವ್ಯಕ್ತಿ ಅಲ್ವಾ ಅಂತ ಹೇಳಿದಾಗ, ಇಲ್ಲ ನಾನಲ್ಲ ಅಂತ ಹೇಳಿಬಿಟ್ಟು ಅಲ್ಲಗಳೆದಂಥ ವ್ಯಕ್ತಿ, ಕೆಲವು ದಿವಸಗಳ ಹಿಂದೆ ಅಲ್ಲಗಳೆದಂಥ ವ್ಯಕ್ತಿ ಈಗ ಎದ್ದು ನಿಂತು ಧೈರ್ಯವಾಗಿ ಮಾತನಾಡುವಂಥದ್ದು. ಹೌದು, ಸುಮಾರು 1 ತಿಂಗಳ ಹಿಂದೆ ಇದೇ ವ್ಯಕ್ತಿ 3 ಸಾರಿ ಯೇಸು ಕ್ರಿಸ್ತನನ್ನು ಅಲ್ಲಗಳೆದು ಬಿಟ್ಟು ಇದೇ ವ್ಯಕ್ತಿ ಈಗ ಧೈರ್ಯವಾಗಿ ನಿಂತುಕೊಂಡು ಈ ಟುಕ್ ಇನಿಷಿಯೇಟಿವ್, ಮೊದಲ ಹೆಜ್ಜೆಯನ್ನು ಪೇತ್ರನು ಇಟ್ಟದ್ದನ್ನು ನಾವು ಓದಿಕೊಳ್ತೇವೆ ಅಪೊಸ್ಕೃತ್ಯ 2:14. ಹಾಗಾದರೆ ಆತ್ಮಿಕ ಜೀವನದ ಮೊದಲನೇ ರಹಸ್ಯ ದೇವರು ಮೊದಲ ಹೆಜ್ಜೆ ಇಡುವಂಥದ್ದು, ಗಾಡ್ ಟೇಕಿಂಗ್ ಇನಿಷಿಯೇಟಿವ್. ಆದರೆ ದೇವರು ಮೊದಲ ಹೆಜ್ಜೆಯನ್ನು ಇಟ್ಟು ಬೆಂಕಿಯಿಂದಲೂ ಪವಿತ್ರಾತ್ಮನಿಂದಲೂ ಅನ್ಯ ಭಾಷೆಯಿಂದಲೂ ನಮ್ಮನ್ನು ಆಶೀರ್ವದಿಸುವಾಗ ನಾವೇನು ಮಾಡಬೇಕು? ನಾವು ಕೂಡ ಮೊದಲ ಹೆಜ್ಜೆಯನ್ನು ಇಡಬೇಕು. ದೇವರು ಪ್ರಾರಂಭ ಮಾಡಿದ್ದನ್ನು ನಾವು ಕಂಟಿನ್ಯೂ ಮಾಡಬೇಕು. ದೇವರು ಪ್ರಾರಂಭ ಮಾಡಿದ್ದನ್ನು ಈಗ ಪೇತ್ರನು ಕಂಟಿನ್ಯೂ ಮಾಡ್ತಿದ್ದಾನೆ. ಮಾತನಾಡ್ತಾ ಇದರ ಬಗ್ಗೆ ನಾನು ವಿವರಿಸ್ತೇನೆ. ಬಾ, ಇದೆಂತ ಇದು? ತಾನು ವಿವರಿಸ್ತಾನಂತೆ. ಅಂದರೆ ಅಷ್ಟೊಂದು ಸಂಗ್ರಹ ಆತನಿಗಿದೆ, ಅಷ್ಟೊಂದು ವಿಷಯ ಆತನಿಗೆ ಗೊತ್ತಿದೆ. ದೇವರ ವಾಕ್ಯದ ಅರ್ಥ ಆತನಿಗೆ ಗೊತ್ತಾಗ್ಬಿಟ್ಟಿದೆ, ದೇವರ ವಾಕ್ಯದ ಪ್ರಕಟಣೆ ಅವನಿಗೆ ಸಿಕ್ಕಿದೆ. ಆದ ಕಾರಣ 3,000 ಜನರ ಮುಂದೆ ನಿಂತ್ಕೊಂಡು ಮಾತನಾಡುವಾಗ ಅದು ಆಶ್ಚರ್ಯ. ಅವನು ಮೊದಲ ಹೆಜ್ಜೆ ಇಟ್ಟ. ಹಿ ಟುಕ್ ಇನಿಷಿಯೇಟಿವ್. ಇದು ಆತ್ಮಿಕ ಜೀವನದ 6ನೇ ರಹಸ್ಯ. ಟೇಕ್ ಇನಿಷಿಯೇಟಿವ್ ಫಾರ್ ಗಾಡ್. ದೇವರಿಗಾಗಿ ಮೊದಲ ಹೆಜ್ಜೆ ಇಡೋಣ. 7ನೇದಾಗಿ, ಸ್ಪೀಕ್ ಪ್ರೊಫೆಟಿಕಲಿ. ಪ್ರವಾದನೀಯವಾಗಿ ಮಾತನಾಡುವುದು. ಹೌದು, ನಾವು ಆತ್ಮಿಕವಾಗಿ ಬೆಳಿಬೇಕಾದರೆ ಪ್ರವಾದನೀಯವಾಗಿ ಮಾತಾಡಬೇಕು. ಅಪೊಸ್ಕೃತ್ಯ ಅಥವಾ 1 ಕೊರಿಂಥ 14ನೇ ಅಧ್ಯಾಯದಲ್ಲಿ ಆ ಮಾತನ್ನು 1-2 ವಚನಗಳಲ್ಲಿ ಪೌಲನು ಹೇಳ್ತಾನೆ. ಆದರೆ ಸದ್ಯಕ್ಕೆ ನಾವು ಅಲ್ಲಿ ಹೋಗೋದು ಬೇಡ. ಯಾಕಂತ ಹೇಳಿದರೆ ಇನ್ನು ಇಲ್ಲೇ ಅದರ ಬಗ್ಗೆ ನಾವು ನೋಡ್ಕೊಳ್ಬೋದು. ಯಾಕಂತ ಹೇಳಿದರೆ ಅಪೊಸ್ಕೃತ್ಯ 2:16ರಲ್ಲಿ ಪ್ರವಾದಿಯಾದ ಯೋವೇಲನ ಪ್ರವಾದನೆಯು ನೆರವೇರಿಕೆಯಾಗಿದೆ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತಿದ್ದಾನೆ ಪೇತ್ರನು. ನೋಡ್ರಿ, ಎಷ್ಟು ಸ್ಪಷ್ಟವಾಗಿ ಒಂದು ಅನುಭವವನ್ನು
ದೇವರ ವಾಕ್ಯಕ್ಕೆ ಲಿಂಕ್ ಮಾಡುವಂಥ ಒಂದು ಕೆಪಾಸಿಟಿ, ಒಂದು ಸಾಮರ್ಥ್ಯ, ಒಂದು ಆತ್ಮಿಕ ನರ, ಆತ್ಮಿಕ ಒಂದು ವಿಧಾನ, ಆತ್ಮಿಕ ಗ್ರಹಿಕೆ, ವಿವೇಚನೆ ಪೇತ್ರನಿಗಿತ್ತು. 8ನೇದಾಗಿ ಅಪೊಸ್ಕೃತ್ಯ 2ನೇ ಅಧ್ಯಾಯದಿಂದ ನಾವು ಆತ್ಮಿಕ ಜೀವನದ 13 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೇವೆ. 7 ರಹಸ್ಯಗಳನ್ನು ನಾವು ನೋಡಿದ್ದಾಯ್ತು. ಈಗ 8ನೇ ರಹಸ್ಯ ಏನಂದರೆ ಎಲ್ಲ ಮನುಷ್ಯರ ಮೇಲೆ ಪವಿತ್ರಾತ್ಮ. ಎಲ್ಲ ಮನುಷ್ಯರ ಮೇಲೆ ಪವಿತ್ರಾತ್ಮನೆ. ಇದು ಆತ್ಮಿಕ ಜೀವನದ 8ನೇ ರಹಸ್ಯ. ಯಾಕೆ 8ನೇ ರಹಸ್ಯ ಅಂತ ಹೇಳಿದ್ರೆ, ದೇವರು ಎಲ್ಲ ಮನುಷ್ಯರ ಮೇಲೆ ತನ್ನ ಆತ್ಮವನ್ನು ಸುರಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಆದ ಕಾರಣ ಎಲ್ಲರೂ ಆತ್ಮಿಕರಾಗಲಿಕ್ಕೆ ಸಾಧ್ಯ. ಎವ್ರಿ ಒನ್ ಕ್ಯಾನ್ ಬಿಕಮ್ ಪೊಟೆನ್ಷಿಯಲ್ ಸ್ಪಿರಿಚುವಲ್ ಪೀಪಲ್. ಎಲ್ಲ ಮನುಷ್ಯರು ಅಪೊಸ್ಕೃತ್ಯ 2:17 ಸುರಿಸುವೆನಂತ ಹೇಳಿದ್ದಾನೆ. ಅವತ್ತು 3,000 ಜನರಿಂದ ದೇವರು ಪ್ರಾರಂಭ ಮಾಡಿದರು. ಮತ್ತು 9ನೇದಾಗಿ ನಾವು ಆತ್ಮಿಕ ಜೀವನವನ್ನು ಹೊಂದಬೇಕಾದರೆ 9ನೇ ರಹಸ್ಯ ಏನಂದರೆ ಪವಿತ್ರಾತ್ಮನ ಅಭಿಷೇಕದ ಫಲಿತಾಂಶಗಳು, ರಿಸಲ್ಟ್ಸ್ ಆಫ್ ಬೀಯಿಂಗ್ ಬ್ಯಾಪ್ಟೈಸ್ಡ್ ಇನ್ ದ ಹೋಲಿ ಸ್ಪಿರಿಟ್. ಅದನ್ನು ನಾವು ನೋಡಬೇಕು. ಏನದು? ನಿಮ್ಮ ಗಂಡು ಹೆಣ್ಣು ಮಕ್ಕಳು ಪ್ರವಾದಿಸುವರು. ಅಪೊಸ್ಕೃತ್ಯ 2:17. ಈ ಯುವಜನರಿಗೆ ದರ್ಶನಗಳಾಗ್ತದೆ, ಹಿರಿಯರಿಗೆ ಕನಸುಗಳು ಬೀಳುತ್ತದೆ. ಈ ರೀತಿಯಾಗಿ ಭೂಮಿಯಲ್ಲಿ, ಆಕಾಶದಲ್ಲಿ ಅದ್ಭುತ ಸೂಚಕ ಕಾರ್ಯಗಳು, ಇವೆಲ್ಲ ಅಪ್ರಕೃತಿಯ ಅನುಭವಗಳು, ಪ್ರಕೃತಿಯ ಅನುಭವಗಳು, ಸೂಪರ್ ನ್ಯಾಚುರಲ್ ಎಕ್ಸ್ಪೀರಿಯನ್ಸಸ್. ಇದು ಪವಿತ್ರಾತ್ಮನ ಅಥವಾ ಆತ್ಮಿಕ ಜೀವನದ 9ನೇ ಒಂದು ರಹಸ್ಯ. 10ನೇ ರಹಸ್ಯ ಸ್ಯಾಲ್ವೇಷನ್ ಟು ಆಲ್, ರಕ್ಷಣೆ ಎಲ್ಲರಿಗೂ. ಯಾಕಂದರೆ 21ನೇ ವಚನದಲ್ಲಿ ಕರ್ತನ ನಾಮವೆತ್ತಿ ಕರೆಯುವವರೆಲ್ಲರೂ ರಕ್ಷಣೆ ಹೊಂದುವರು. ವಾವ್! ಹಾಗಾದರೆ ದೇವರ ಒಂದು ಧಾರಾಳತ್ವವನ್ನು ಇಲ್ಲಿ ನೋಡ್ತೀವಿ. ಎಲ್ರಿಗೂ ರಕ್ಷಣೆ ಕೊಡಲಿಕ್ಕೆ, ಆದರೆ ಎಲ್ರಿಗೂ ಇಷ್ಟ ಇಲ್ಲ ರಕ್ಷಣೆ ಹೊಂದಲಿಕ್ಕೆ, ತಗೊಳ್ಳಿಕ್ಕೆ. ಆದರೆ ದೇವರಂತೂ ಆತನ ನಾಮವನ್ನು ಹೇಳಿಕೊಳ್ಳೋರೆಲ್ಲರಿಗೂ ಕೂಡ ರಕ್ಷಣೆ ಕೊಡಲಿಕ್ಕೆ ಸಿದ್ಧವಾಗಿರುವಾಗ ನಾವು ಕೂಡ ಅದನ್ನು ಸಾರುವಾಗ ಆತ್ಮಿಕರಾಗ್ತೇವೆ. ದೇವರ ಧಾರಾಳ ಮನಸ್ಸು ಹೊಂದಿರುವಂತೆ ನಾನು ಕೂಡ ಪ್ರತಿಯೊಬ್ಬರ ಎಲ್ಲರ ರಕ್ಷಣೆಗಾಗಿ ಧಾರಾಳ ಮನಸ್ಸನ್ನು, ತೆರೆದ ಮನಸ್ಸನ್ನು ಹೊಂದಿದ ವ್ಯಕ್ತಿಯಾಗಿದ್ದರೆ ನಾನು ಆತ್ಮಿಕ ಜೀವನದ ರಹಸ್ಯವನ್ನು ಅರಿತ ವ್ಯಕ್ತಿಯಾಗಿರ್ತೇನೆ. 11 ಭಾಳ ಪ್ರಾಮುಖ್ಯವಾದದ್ದು. ಅದೇನಂತ ಹೇಳಿದ್ರೆ ಅಪ್ರೂವಲ್ ಆಫ್ ಗಾಡ್, ದೇವರ ಅನುಮೋದ ಅಥವಾ ದೇವರ ಒಂದು ನಿಶ್ಚಯ ದೃಢಪಡಿಸುವಿಕೆ. ಯಾಕಂದರೆ ದೇವರ ಮೆಚ್ಚುಗೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 2ನೇ ಅಧ್ಯಾಯ ಅಪೊಸ್ಕೃತ್ಯ 22ನೇ ವಚನದಲ್ಲಿ ಪೇತ್ರನು ಯೇಸು ಕರ್ತನ ಬಗ್ಗೆ ಹೇಳಿಬಿಟ್ಟು ಆತನು ಯೇಸು ದೇವರ ಮೆಚ್ಚುಗೆ ಪಡೆದವರಾಗಿದ್ದರು ಅಂತ ಹೇಳ್ಬಿಟ್ಟು ದೇವರ ಮೆಚ್ಚುಗೆ ಪಡೆದಿದ್ದರಂತೆ. ಆತ್ಮಿಕ ಜೀವನದ 11ನೇ ರಹಸ್ಯ ದೇವರ ಮೆಚ್ಚುಗೆ ಪಡೆಯುವಂಥದ್ದು. ಯೇಸು ಸ್ವಾಮಿ ದೇವರ ಮೆಚ್ಚುಗೆಯನ್ನು ಪಡೆದಿದ್ರು. ನಾವು ಕೂಡ ದೇವರ ಮೆಚ್ಚುಗೆಯನ್ನು ಪಡೆಯಬೇಕು. ಕೊನೆಯದಾಗಿ 12 ಮತ್ತು 13 2 ದೇವರ ಯೋಜನೆ ಹೌದು. 23ನೇ ವಚನ ದೇವರ ಸ್ಥಿರ ಸಂಕಲ್ಪದ ಪೂರ್ವಾಲೋಚನೆ ಅಂತ ಹೇಳುವಾಗ ಅದು ಪ್ಲ್ಯಾನ್ ಆಫ್ ಗಾಡ್, ದೇವರ ಯೋಜನೆ. 12ನೇ ಒಂದು ರಹಸ್ಯ ದೇವರ ಯೋಜನೆಯಲ್ಲಿ ಭಾಗಿಯಾಗಿರಬೇಕು. 13ನೇದು ಕ್ರಿಸ್ತನ ಪುನರುತ್ಥಾನದ ಶಕ್ತಿಯನ್ನು ಹೊಂದಿದವರಾಗಿರಬೇಕು. 2:24ನೇ ವಚನದಲ್ಲಿ ದೇವರು ಮರಣ ವೇದನೆಯಿಂದ ಬಿಡಿಸಿ ಯೇಸುವನ್ನು ಎಬ್ಬಿಸಿದರು ಅಂತ ಹೇಳ್ಬಿಟ್ಟು ಪುನರುತ್ಥಾನವನ್ನು ಘೋಷಿಸುವುದು ಮಾತ್ರವಲ್ಲದೆ ಪುನರುತ್ಥಾನದ ಶಕ್ತಿಯ ಭಾಗಿಗಳು ಕೂಡ ನಾವುಗಳು ಆಗಿದ್ದರೆ ಏನಾಗ್ತದೆ, ನಾವು ಆತ್ಮಿಕ ಜೀವನದ 13ನೇ ರಹಸ್ಯವನ್ನು ಅನುಭವಿಸಿದವರಾಗ್ತೇವೆ. ಅಪೊಸ್ತಲಕೃತ್ಯ 2ನೇ ಅಧ್ಯಾಯ 1-24 ವಚನಗಳ ಮುಖಾಂತರವಾಗಿ ಆತ್ಮಿಕ ಜೀವನದ 13 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.